ಒಂದೇ ವರ್ಷಕ್ಕೆ ಹದಗೆಟ್ಟಂತ ರಸ್ತೆ, ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಗರಂ, ಪ್ರತಿಭಟನೆ ಎಚ್ಚರಿಕೆ. ಹುಣಸೂರು ಕಾಮಗಾರಿ ನಡೆದ ಒಂದೇ ವರ್ಷಕ್ಕೆ ಡಾಂಬಾರು ರಸ್ತೆ ಕಿತ್ತು ಹೋದಂತ ಘಟನೆ ಹುಣಸೂರು ತಾಲೂಕಿನ ಯಮಗುಂಬ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಕಳಪೆ ಕಾಮಗಾರಿ ಎಂದು ಆರೋಪಿಸಿ ಆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಛೀಮಾರಿಯನ್ನ ಹಾಕಿದ್ದಾರೆ. ಗಣಿಗೆ ಸಂಬಂಧಿಸಿದಂತಹ ಭಾರೀ ವಾಹನಗಳ ಓಡಾಡಿದ ಪರಿಣಾಮ ರಸ್ತೆ ಹದಗೆಟ್ಟಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ದುರಸ್ತಿ ಮಾಡಿ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಪ್ರತಿಭಟನೆ ಹಾದಿ ಹಿಡಿಯುವುದು ಎಚ್ಚರಿಸಿದ್ದಾರೆ. ಹುಣಸೂರು ತಾಲೂಕು ಹೊಸಕೊಪ್ಪಲು ಯಮಗುಂಬ ಗ್ರಾಮದ ಮಾರ್ಗವಾಗಿ ಅಬ್ಬನಗುಪ್ಪೆ ತೆರಳುವಂತಹ ರಸ್ತೆಗೆ ಕಳೆದ ವರ್ಷ ಡಾಂಬರೀಕರಣವನ್ನ ನಡೆಸಿ ಅಭಿವೃದ್ಧಿಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಸಮೀಪದಲ್ಲಿರುವಂತಹ ಗಣಿಯೊಂದರ ಭಾರೀ ವಾಹನಗಳು ಈ ರಸ್ತೆಯಲ್ಲಿ ಓಡಾಡುತ್ತಿರುವಂತಹ ಕಾರಣ ಕಿತ್ತು ಬಂದಿದೆ. ಡಾಂಬಾರು ಕಿತ್ತು ಬಂದು ಹದಗೆಟ್ಟಿದೆ. ಇದಕ್ಕೆಲ್ಲ ಗಣಿಗೆ ಸೇರಿದಂತಹ ಭಾರೀ ವಾಹನಗಳ ಓಡಾಟ ಎಂದು ಸ್ಥಳೀಯರ ವಾದ. ಈ ಬಗ್ಗೆ ಪ್ರಶ್ನಿಸಿದರೆ ಗಣಿ ಮಾಲೀಕರು ಈ ರಸ್ತೆ ಇರುವುದೇ ನಮಗಾಗಿ ಎಂದು ಉಡಾಫಿ ಉತ್ತರವನ್ನ ಕೊಟ್ಟಿದ್ದಾರೆ. ಆರೋಪಿಸುವಂತಹ ಗ್ರಾಮಸ್ಥರು ಕೂಡಲೇ ದುರಸ್ತಿ ಭಾರೀ ವಾಹನಗಳ ನಿರ್ಬಂಧ ಹೇರಿದ್ದಲ್ಲಿ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಗೆ ಈಗ ಏನೋ ಮಾಮೂಲಿ ಸ್ಥಳೀಯವಾಗಿ ಲೋಕಲಲ್ಲಿ 4 ಜನ ವೃತ್ತಿ ಮಾಡ್ಕೋತಾರೆ, ಬಿಡುವಂತ ಸುಮ್ಮನೆ ಆಗೋದಲ್ಲ. ಈಗ ನಾಳೆ ದೊಡ್ಡ ಹೋರಾಟ ಆಯ್ತದೆ, ಎಚ್ಚರಿಕೆ ಆಗ್ತದೆ ಹೇಳ್ತಾ ಇದೀವಿ. ನಾವು ರಸ್ತೆ DC ಕೂಡ ಬರಬೇಕಾಯ್ತದೆ ಅಂತ ಹೋರಾಟ ಮಾಡ್ಬೇಕಾಯ್ತದೆ. ಈ ರಸ್ತೆ ನಿಲ್ಲಿಸ್ತೀವಿ, ನಾವು ರಸ್ತೆ ಎಲ್ಲ ಕೊಡ್ತಂತನೋ ತಗೊಂಬಂದು ಹೊಡೀರಿ. ನಾವೇನು ದುಡ್ಡು ಕೊಟ್ಟು ರಸ್ತೆ ಮಾಡ್ಕೊಂಡಿಲ್ಲ, ಇಲ್ಲಿ ನಮ್ಮ ಅನುಕೂಲಕ್ಕೆ ಕೊಟ್ಟಿತ್ತು. ಬರಲಿ DC ಏರಿಯಾ ಈ ಥರ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾಯಿದ್ದೀನಿ ಸರ್. ಆತ್ಮೀಯ ಮಿತ್ರರೇ, ಇವತ್ತು ನೀವು ನಮ್ಮ ಕರ್ನಾಟಕದಿಂದ ಕೇರಳಗೆ ಕೊತ್ಯಾರ್ ಅಂತ ಒಂದು ಏನು ದೇವಾಲಯ ಇದೆ, ಆ ದೇವಾಲಯ 5 ವರ್ಷಕ್ಕೊಂದ್ಸಲ ತೆರೆಯುತ್ತೆ. ಆ ದೇವಾಲಯಗಳಿಗೆ ಸುಮಾರು ಸಾಕಷ್ಟು ಜನ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ. ಆದರೆ ಏನಾಗಿದೆ ಅಂದ್ರೆ HD ಕೋಟೆಯಿಂದ ನಾವು ಕಾಡಿಗೆ ನಾವು ಹೋದಾಗ ಅಲ್ಲಿಂದ ಮಾನದವಾಡಿ ರಸ್ತೆ ಕಾಡಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಾಬಿಟ್ಟೆ ಇಲ್ಲಿ ರೋಡ್ ರಸ್ತೆಗಳೇ ಎಲ್ಲ ಅಲ್ಲ